ಶುಭೋದಯ ಮಕ್ಕಳೇ. ಪಾಠ 1 ಕನ್ನಡಮ್ಮನ ಹರಕೆ. ಮೊದಲು ಪದ್ಯ ಒಂದ್ಸಲ ಓದೋಣ, ಗಮನಿಸಿ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯ್ಗೆ, ತಾಯಿಯಪ್ಪುಗೆಯಂತೆ ಬಲು ಸೊಗಸು ಮೇಗೆ. ಗುರುವಿನೊಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯ್ ನುಡಿಗೆ ದುಡಿದು ಮಡಿ ಇಹ ಪರಗಳೇಳ್ಗೆ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ಇದು ಕುವೆಂಪು ಅವರು ಬರೆದಿರೋದು. ಈಗ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ, ಏನಂತ ಹೇಳಿದ್ದಾರೆ. ಕನ್ನಡಮ್ಮನ ಹರಕೆ ಅಂದರೆ, ಕನ್ನಡಮ್ಮ ಅಂದರೆ ನಾವು ಕರ್ನಾಟಕದವರು, ಕನ್ನಡ ಭಾಷೆ ಮಾತಾಡ್ತೀವಿ ನಾವು. ಭುವನೇಶ್ವರಿ ದೇವಿ ಕನ್ನಡ ತಾಯಿ, ಅವರ ಹಾರೈಕೆ ಹರಸೋದು. ಹರಕೆ ಅಂದರೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಳೋದು. ಏನಂತ ನಾವು ನೋಡೋಣ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ. ಕನ್ನಡದ ಅಂದರೆ ಕರ್ನಾಟಕದ ಜನ, ನಾವೆಲ್ಲ ಮಕ್ಕಳು. ನಾವು ಕನ್ನಡಕ್ಕೆ ಹೋರಾಡು, ಕನ್ನಡವನ್ನು ಉಳಿಸಿ ಬೆಳೆಸೋದಕ್ಕೆ, ಎಲ್ಲರಿಗೂ ಕಲಿಸೋದಕ್ಕೆ ಹೋರಾಡಬೇಕು. ಕನ್ನಡವ ಕಾಪಾಡು ನನ್ನ ಆನಂದ. ಆನಂದ ಸಂತೋಷ, ನಮ್ಮ ಆನಂದ ಸಂತೋಷ ಎಲ್ಲಿದೆ? ಕನ್ನಡವ ಕಾಪಾಡು. ಕನ್ನಡ ಕಾಪಾಡೋದ್ರಿಂದ ನಮಗೆ ಆನಂದ ಸಂತೋಷ ಉಂಟಾಗುತ್ತೆ. ಕನ್ನಡನ ಯಾವಾಗಲೂ ಎಲ್ಲೇ ಇರಲಿ ಮಾತಾಡಬೇಕು, ಬೇರೆಯವರು ಮಾತಾಡೋ ಥರ ನಾವು ಮಾಡಬೇಕು. ಜೋಗುಳದ ಹರಕೆ ಇದು ಮರೆಯಿದುರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಜೋಗುಳದ ಹರಕೆ ಇದು ಯಾವುದು? ಕನ್ನಡನ ಕಾಪಾಡೋದು. ಜೋಗುಳದ ಹರಕೆ ಅಂದರೆ ಸಣ್ಣ ಮಕ್ಕಳು ಮಲ್ಕೊಳ್ಬೇಕಾದ್ರೆ ತಾಯಿ ತೊಟ್ಲಲ್ಲಿ ತೂಗಿಸಿ ಜೋಗುಳ ಹಾಡಿ ಮಲಗಿಸ್ತಾರಲ್ಲ, ಹಾಗೆ ಆ ಚಿಕ್ಕಂದಿನಿಂದನೂ ಇದು ಹಾರೈಕೆ, ನಾವು ಒಳ್ಳೆಯದಾಗಲಿ ಕನ್ನಡಕ್ಕೆ ಅನ್ನೋದು ನಮಗೆ ಬಾಲ್ಯದಿಂದಲೂ ಬರಬೇಕು. ಮರೆಯಬಾರ್ದು ಅದನ್ನು. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಅದನ್ನೇನಾದರೂ ಮರೆತೆ ಅಂದರೆ ನಾವು ಕನ್ನಡಾಂಬೆನೇ ಮರ್ತಂಗೆ. ಆದ್ದರಿಂದ ನಾವು ಯಾವಾಗಲೂ ಕನ್ನಡವನ್ನು ಮರಿಬಾರ್ದು. ಎಲ್ಲರಿಗೂ ಅದನ್ನು ತಿಳಿಸ್ಬೇಕು, ಬೆಳೆಸಬೇಕು ಕನ್ನಡನ. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ, ತಾಯಿಯಪ್ಪುಗೆಯಂತೆ ಬಲು ಸೊಗಸು ಮೇಗೆ. ಕನ್ನಡ ಅನ್ನೋದು ಎಷ್ಟು ಸೊಗಸಾಗಿದೆ, ಅದು ನಮಗೆ ಯಾವ ಥರ ಭಾವನೆನ ಉಂಟು ಮಾಡುತ್ತೆ ಅನ್ನೋದು ಇಲ್ಲಿ ವಿವರಿಸಿದರೆ. ಮೊಲೆಯ ಹಾಲೆಂತಂತೆ, ಸಣ್ಣ ಮಕ್ಕಳಿಗೆ ತಾಯಿಯ ಹಾಲೇ ಅಮೃತ ಇದ್ದಂಗೆ. ಅದೆಷ್ಟು ಅಮೃತ ಸವಿ ಕೊಡುತ್ತೋ ಅದೇ ಥರ ಸವಿಜೇನು ಬಾಯಿಗೆ. ಮತ್ತು ಜೇನು ಅಂದರೆ ಸಿಹಿ ಇರುತ್ತೆ, ಸವಿಜೇನು ಸಿಹಿಯಾದ್ದು ಇನ್ನೂ ಸಿಹಿಯಾಗಿ ನಮ್ಮ ಬಾಯಿಗೆ ಕನ್ನಡವನ್ನು ಮಾತಾಡಿದರೆ. ತಾಯಿ ಅಪ್ಪುಗೆಯಂತೆ ಬಲು ಸೊಗಸು ಮೇಗೆ. ನಮಗೆ ನಮ್ಮ ತಾಯಿ ಪ್ರೀತಿಯಿಂದ ಅಪ್ಕೊಂಡಾಗ ಎಷ್ಟು ಸಂತೋಷ ಆಗುತ್ತಲ್ಲ, ಅದೇ ಥರ ಕನ್ನಡ ಮಾತಾಡೋದ್ರಿಂದ ನಮಗಾಗುತ್ತೆ, ಕನ್ನಡನ ಬೆಳೆಸೋದ್ರಿಂದ ಆಗುತ್ತೆ. ಗುರುವಿನೊಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ. ಗುರು ಅಂದರೆ ಯಾವಾಗಲೂ ವಿದ್ಯಾರ್ಥಿಗಳ ಉನ್ನತಿನ ಶ್ರೇಯಸ್ಸನ್ನೇ ಬಯಸೋಕ್ಕೆ ಅವರ ಮಾತುಗಳನ್ನು ಹೇಳ್ತಾರೆ. ಅದು ನಮ್ಮ ಬಾಳಿಗೆ ಶ್ರೇಯಸ್ಸು. ಅದೇ ಥರ ಕನ್ನಡನೂ ನಮಗೆ ಶ್ರೇಯಸ್ಸು ಕೊಡುತ್ತೆ. ತಾಯಿ ನುಡಿಗೆ ದುಡಿದು ಮಡಿ ಇಹ ಪರಗಳೇಳ್ಗೆ. ತಾಯಿ ನುಡಿ ಯಾವುದು? ಕನ್ನಡ. ಅದಕ್ಕೆ ದುಡಿಬೇಕು. ಮಡಿ ಅಂದರೆ ಸಾಯೋದು, ಸಾಯೋ ತನಕ ನಾವು ಕನ್ನಡಕ್ಕೆ ದುಡಿಬೇಕು. ಇದರಿಂದ ಇಹ ಪರ. ಇಹ ಅಂದರೆ ಇಲ್ಲಿ, ಪರ ಅಂದರೆ ನಾವು ಏನು ಸತ್ತ ಮೇಲೆ ಏನು ನಾವು ಒಂದು ಸ್ಥಾನ ಅಂದರೆ ಪಡ್ಕೋತೀವಿ, ಅಲ್ಲೂ ಸಹ ನಮಗೆ ಏಳಿಗೆ ಆಗುತ್ತೆ ಅಂತ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ದಮ್ಮಯ್ಯ ಕಂದಯ್ಯ ಅಂದರೆ ನಮ್ಮನ್ನು ಅಷ್ಟು ಇದರಿಂದ ಬೇಡ್ಕೋತಾ ಇದ್ದಾರೆ ಯಾರು? ಕವಿಗಳು. ನೀವು ಕನ್ನಡನ ರಕ್ಷಿಸಿ ಕಾಪಾಡಿ ಅಂತ ಹೇಳ್ತಾ ಇದ್ದಾರೆ. ಮರೆಯದಿರು ಚಿನ್ನ. ಕನ್ನಡಮ್ಮನ ಹರಕೆ ಏನು ಅಂದರೆ ನಮ್ಮನ್ನ ಕನ್ನಡನ ಉಳಿಸಿ ಬೆಳೆಸಿ ಹರಡಿ, ಮತ್ತು ನೀವೆಲ್ಲೇ ಇರಿ ಕನ್ನಡನೇ ಮಾತಾಡಿ ಅಂತ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ಮರೆತ್ರೆ ಏನಾಯಿತು? ಅಯ್ಯೋ ನಾನು ಮರ್ತೇ ಬಿಟ್ಯಾ ಅಂತ ಅನಿಸುತ್ತೆ. ಅದಕ್ಕೆ ಆ ಥರ ನಾವು ಮಾಡೋಕ್ಕೆ ಅವಕಾಶ ಕೊಡಬಾರ್ದು. ಹೋರಾಡಬೇಕು, ಕನ್ನಡಕ್ಕೆ ಕಲಿಯಾಗಿ ಅಂದರೆ ವೀರನಾಗಿ ಹೋರಾಡಬೇಕು. ಎಂಥದೇ ಸಂದರ್ಭದಲ್ಲಿ ನಾವು ಕನ್ನಡನ ಮಾತಾಡಬೇಕು, ಕನ್ನಡನ ಬೆಳೆಸಬೇಕು, ಕನ್ನಡನ ಉಳಿಸ್ಬೇಕು. ಇದನ್ನು ನೀವು ಪಾಲಿಸ್ಬೇಕು ಮಕ್ಕಳ.